ಅರಿ ಓಂ ಸ್ನೇಹಿತರೆ ನಮಸ್ತೆ. ನೀವೇನು ಈ ವಿಡಿಯೋ ನೋಡ್ತಾ ಇದ್ದೀರಿ, ಈ ವಿಡಿಯೋವನ್ನು ಒಬ್ಬ ಮಾಹಿತಿದಾರರು ನಮಗೆ ಕಳಿಸ್ಕೊಟ್ಟು, ಸರ್ ದಿನನಿತ್ಯ ಆಂಧ್ರದಿಂದ ಕರ್ನಾಟಕಕ್ಕೆ ನೂರಾರು ಗೋವುಗಳನ್ನು ತಗೊಂಡು ಬಂದು ಹತ್ಯೆ ಮಾಡಲಾಗತ್ತೆ, ಕಸಾಯಿಖಾನೆಗೆ ಇವುಗಳನ್ನು ರವಾನೆ ಮಾಡಲಾಗತ್ತೆ, ದಯವಿಟ್ಟು ಹೇಗಾದರೂ ಮಾಡಿ ಈ ಒಂದು ದಂಧೆಯನ್ನು ನೀವು ತಡಿಬೇಕು ಅಂತ ಹೇಳಿ ರಾಷ್ಟ್ರ ರಕ್ಷಣಾ ಪಡೆಗೆ ಮಾಹಿತಿ ನೀಡ್ತಾರೆ. ಅದಾದಮೇಲೆ ತತ್ಕ್ಷಣ ರಾಷ್ಟ್ರ ರಕ್ಷಣಾ ಪಡೆ ಕಾರ್ಯಾಚರಣೆ ಆರಂಭ ಮಾಡುತ್ತೆ. बिजली कड़के कड़के पग धर दे जहां दूजे दूजे बन काल मराठा बड़ जीते एक एक करके सब गढ़ जीते हर दुश्मन से लड़ रण जीते इंद्रे माथे सूरज सा छत्रपति वीर शिवा चमके तेज तिलक तलवार शिवाजी हो शंभु रूप अवतार शिवाजी हुई आदि सुधार जाना तो सुधार देंगे अवतार शिवाजी हुई धरा धरते चढ़े लाल शिवाजी राखी केसरिया की लाज शिवाजी। ಸ್ನೇಹಿತರೆ, ಇದರ ನಡುವೆ ಬೇಸರದ ಸಂಗತಿ ಏನು ಅಂತ ಅಂದ್ರೆ, ಮೊದಲೇ ಪೊಲೀಸ್ನವ್ರಿಗೆ ಕರೆ ಮಾಡಿ ಸ್ಥಳಕ್ಕೆ ಕರೆಸ್ಕೊಂಡು, ಸರ್ ಒಟ್ಟು 3 ಗಾಡಿಗಳು ಬರ್ತಾ ಇದಾವೆ, ಒಂದೊಂದು ಗಾಡಿಲಿ 8 ಗೋವುಗಳನ್ನು ಬಹಳ ಹಿಂಸಾತ್ಮಕವಾಗಿ ತುಂಬಿಕೊಂಡು ಕಸಾಯಿಖಾನೆಗೆ ತಗೊಂಡು ಹೋಗ್ತಾ ಇದ್ದಾರೆ, ಗಾಡಿ ತಡೀರಿ ಅಂದರೆ ನಾವು ಹೆಂಗೆ ತಡೆಯೋಣ, ನೀವು ತಡೀರಿ, ನೀವು ನಿಲ್ಲಿಸಿ, ನಾವು ನಿಲ್ಲಿಸಿ ನಮ್ಗೆ ಗುತ್ಕೊಂಡು ಹೋದ್ರೆ ಯಾರು ಅದು ಕೊನೆಗಾರರು, ನಾವು ಗಾಡಿ ನಿಲ್ಸೋಕ್ಕಾಗೋದಿಲ್ಲ, ನಾವು ಗಾಡಿ ತಡೆಯೋದಿಲ್ಲ, ನೀವು ಬೇಕಾದ್ರೆ ಗಾಡಿ ನಿಲ್ಲಿಸಿ ಅಂತ ಹೇಳಿ ನಮ್ಮ ಕಾರ್ಯಕರ್ತರ ಮೇಲೆ ಹಾಕ್ತಾರೆ. ಹೇಗೆ ನಿಲ್ಲಿಸ್ತಾರೆ ಹೇಳಿ ಇವರು? ದಿನಾ ಲಂಚಿಗೆ ಕೈಯೊಡ್ಡಿ ಅದೇ ಗಾಡಿಗಳಿಂದ ಹಣ ತಗೊಂಡು ಅನ್ನ ತಿಂದ ಕೈಗಳಲ್ವಾ ಅವು? ಹೇಗೆ ನಿಲ್ಲಿಸ್ತಾರೆ ಹೇಳಿ? ನಿಲ್ಲಿಸಲ್ಲ. ನಿಲ್ಲಿಸಿದ್ರೆ ಓನರ್ ಹಾಕೊಂಡು ಗುಮ್ತಾನೆ, ದುಡ್ಡು ಕೊಡಲ್ವಾ ನೀವೇ ಗಾಡಿ ನಿಲ್ಲಿಸಿದ್ರಿ ಅಂತ. ಅದಕ್ಕೆ ಕಾರ್ಯಕರ್ತರಿಗೆ ನಿಲ್ಲಿಸಿ ಅಂತ ಹೇಳ್ತಾರೆ. ನಮ್ಮ ಕಾರ್ಯಕರ್ತರಿಗೂ ಪೊಲೀಸರಿಗೂ ನಡುವೆ ಭಾಳ ದೊಡ್ಡ ಮಾತಿನ ಚಕ್ಕಾಮುಕ್ಕಿ ಆಗುತ್ತೆ. ಕೊನೆಗೂ ಅವ್ರು ಗಾಡಿ ನಿಲ್ಲಿಸಲ್ಲ ಅಂತಾರೆ, ಕೊನೆಗೆ ನಮ್ಮ ಕಾರ್ಯಕರ್ತರಿಗೆ ಗಾಡಿ ನಿಲ್ಲಿಸ್ತಾರೆ. ಆ ದೃಶ್ಯ ನೋಡಿ. ಅಲ್ಲ ಸರ್, ಅಲ್ಲಿ ರೋಡಲ್ಲಿ ಅಲ್ಲಿ ನೋಡಿ ಸ್ನೇಹಿತರೆ, ಆ ರೋಡಲ್ಲಿ ಗಾಡಿ ಇದೆ, ಗಾಡಿ ಬರ್ತಿದೆ ಅಂತ ಇನ್ನು 5 ಕಿಲೋಮೀಟರ್ ದೂರದಲ್ಲೇ ಬಂದು ಹೇಳಿದ್ರು ಕೂಡ ನಾವು ಕೈಲಿ ಆಗಲ್ಲ ಅಡ್ಡ ಹಾಕಕ್ಕೆ ಅಂತ ಪೊಲೀಸ್ ಅವರು ಹೇಳ್ತಾರೆ. ಒಂಟು ಗಾಡಿ ತೋರಿಸಲಿ, ಗಾಡಿನ ತೋರಿಸಿ. ಅಲ್ಲ ಲಾರಿ ನೋಡಿ, ಇವರು ಪೊಲೀಸ್ನವರು ಒಂಟು ಗಾಡಿಗೆ 5 ಕಿಲೋಮೀಟರ್ ಇದ್ದಾಗಲೇ ಗಾಡಿ ಹೇಳಿದ್ವಿ, ಸರ್ ಗಾಡಿ ನಿಲ್ಸಿ ಅಂದ್ರೆ ನಾವು ಗಾಡಿ ನಿಲ್ಸಲ್ಲಪ್ಪ ಅಂತ ಹೇಳ್ತಾರೆ. 3 ಗಾಡಿಗಳು, ಒಂದು ಗಾಡಿ ಡ್ರೈವರ್ ಓಡಾಗಿದ್ದಾನೆ, ಇಳಿದ್ಬಿಟ್ಟು ಓಡೋಗು ಅಂತ ಹೇಳ್ತಾರೆ ಪೊಲೀಸ್ನವರು. ಜೀವನ ಮಾಡಕ್ಕೆ ಎಸ್ ಪಿ ಅವ್ರಿಗೆ ಫೋನ್ ಮಾಡೋ, ಪುನೀತ್ ಅವ್ರಿಗೆ ಫೋನ್ ಮಾಡೋ, ಬರ್ಲಿ ಜಾಗಕ್ಕೆ. ಒಂಟು ಗಾಡಿ ಇಟ್ಕೊಂಡು ಗಾಡಿ ಅಡ್ಡಾಕಕ್ಕೆ ದುಡ್ಡು ತಂದಿರೋ ಕೈ ಹಿಂದೆ ಮುಂದೆ ನೋಡುತ್ತಾ ಸರ್? ಈ ದುಡ್ಡು ತಂದಿರೋ ಕೈ ಹಿಂದೆ ಮುಂದೆ ನೋಡುತ್ತಾ? ಎತ್ತು ತಾಯಿ ಅಲ್ಲ, 9 ತಿಂಗಳು ಕುಡಿದ್ರೆ ತಾಯಿವರೆಗೂ ಇವ್ರು ಹೇಳ್ತಾರೆ 5 ಕಿಲೋಮೀಟರ್ ಹಿಂದೆ ಇದ್ದಾಗಲೇ ಗಾಡಿನ ತಡೀರಿ ಸರ್ ಅಂದ್ರೆ ನಾವು ಗಾಡಿ ನಿಲ್ಸಕ್ಕಾಗುತ್ತಾ ಹೈವೇಲಿ ಅಂತ. ಯಾಕೆ ಇವಾಗ ನಾವು ಗಾಡಿ ತಂದು ನಿಲ್ಲಿಸ್ತಿಲ್ವಾ? ಕಾಮನ್ ಪಬ್ಲಿಕ್ ಆಗಿ ನಾವು ಗಾಡಿ ತಂದು ನಿಲ್ಲಿಸ್ತಾ ಇದೀವಿ, ಹಿಂದೂ ಕಾರ್ಯಕರ್ತರು ಗಾಡಿ ತಂದು ನಿಲ್ಲಿಸ್ತಾ ಇದೀವಿ. ಲಂಚ ತಂದಿರೋ ಕೈ ನಾಚಿಕೊಳ್ಳುತ್ತಾ ಗಾಡಿ ನಿಲ್ಸಕ್ಕೆ? ಎದುರಿಗೆ ಬಂದ್ರೆ ಗುದ್ದಿ ಸಾಯಿಸ್ತೀವಿ ಅಂತ ಹೇಳೋ ಜಿಹಾದಿಗಳ ಆ ಬೆದರಿಕೆಗೂ ಕೂಡ ಜಗ್ಗದೆ ಕುಗ್ಗದೆ ತಡರಾತ್ರಿ ಕಾರ್ಯಾಚರಣೆ ಮಾಡಿ 3 ಗಾಡಿಗಳಿಂದ 24ಕ್ಕೂ ಹೆಚ್ಚು ಗೋವುಗಳನ್ನು ರಕ್ಷಣೆ ಮಾಡಿದಂಥ ಈ ಧೀರ ಕಾರ್ಯಕರ್ತರಿಗೆ ನಿಮ್ಮೆಲ್ಲರ ಬೆಂಬಲ ಇರಲಿ. ಸ್ನೇಹಿತರೆ, ಅದೆಷ್ಟು ಹಿಂಸೆ ಕೊಟ್ಟು ಆ ಗೋವುಗಳನ್ನು ಸಾಗಿಸ್ತಾ ಇದ್ದಾರೆ, ಅವಕ್ಕೆಷ್ಟು ಏಟಾಗಿದೆ, ರಕ್ತ ಸೋರ್ತಾ ಇದೆ, ಎಷ್ಟು ಹಿಂಸೆ ಕೊಟ್ಟು ಅವುಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇನ್ನೇನು ಕಸಾಯಿ ಖಾನೆಯಲ್ಲಿ ನಮ್ಮನ್ನು ಕೊಲ್ಲಲಾಗತ್ತೆ ಅಂದಾಗ ಆ ಜೀವಗಳನ್ನು ರಕ್ಷಣೆ ಮಾಡಿ ಗೋಶಾಲೆಗೆ ಬಿಟ್ಟಿದ್ದಾರೆ. ಇಂತಹ ಕಾರ್ಯಕರ್ತರಿಗೆ ನೀವು ಕೊಡೋ ಬೆಂಬಲ ಏನು ಅಂತ ಅಂದರೆ ಇಷ್ಟೇ. ಈ ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ, ಸಂಬಂಧಪಟ್ಟ ಗುಂಪುಗಳಿಗೆ ಎಲ್ಲ ಕಡೆ ಶೇರ್ ಮಾಡಿ ಆ ಕಾರ್ಯಕರ್ತರೊಟ್ಟಿಗೆ ನೀವು ನಿಲ್ಲಿ. ನೋಡ್ರಿ ಅದೆಷ್ಟು ಏಟಾಗಿದೆ, ರಕ್ತ ಸೋರ್ತಾ ಇದೆಯಲ್ರಿ, ಅದಕ್ಕೆ ರಕ್ತ ಸೋರ್ತಾ ಇದೆ. ಬನ್ನಿ, ಇಂತಹ ಕಾರ್ಯ ಮಾಡೋ ಕಾರ್ಯಕರ್ತರ ಜೊತೆಗೆ ನಾವೆಲ್ಲರ ಜೊತೆಯಾಗಿ ನಿಲ್ಲೋಣ. ಏನಿದೆ ನಿನ್ನ ಹೆಸರು? ಅಕ್ರಮ್. ಯಾರು ಓನರ್? ಯಾರು? ಸಾದಿಕ್. ಹತ್ರ ಪರ್ಮಿಷನ್ ಇದೆಯಾ? ಯಾವ್ದಾದ್ರು ಪರವಾನಗಿ ಇದೆಯಾ? ಯಾವ್ದಾದ್ರು ರಸೀತಿ ಇದೆಯಾ? ಯಾವ್ದಾದ್ರು ಬಿಲ್ಲು?
RMC ಇಂದ ಕೊಟ್ಟಿರೋದು ಯಾವುದೂ ಇಲ್ಲ. ಟೋಟಲ್ 3 ಗಾಡಿಯನ್ನು ಹಿಡಿದಿರೋದು. 3 ಗಾಡಿಯಲ್ಲೂ ಕೂಡ 8 ಹಸುಗಳಿದೆ. ಈಗೇನೀಗ ಪೊಲೀಸರು ಇವೆಂಟ್ ಹಾಕಿದ್ದು, ಪೊಲೀಸರು ಬಂದಿದ್ದಾರೆ, ಪೊಲೀಸರು ಹ್ಯಾಂಡ್ ಓವರ್ ಕೊಡ್ತಾ ಇದೀವಿ. ಶ್ರೀರಾಮನಗರ ಹಿಂದೂ ಬಾಂಧವರಿಗೆ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ ಹೋಗ್ತಿರುವ ಇವತ್ತು ರಾಷ್ಟ್ರ ರಕ್ಷಣಾ ಪಡೆಯ ಕಾರ್ಯಕರ್ತರು ಹಿಡಿದಿದ್ದಾರೆ. ಬೆಂಗಳೂರಲ್ಲಿ ಒಂದು ಗೋ ಹತ್ಯೆ ಆಗಲಾರ್ದಂಗೆ ಇನ್ನು ಸ್ವಲ್ಪ ದಿನದಲ್ಲಿ ರಾಷ್ಟ್ರ ರಕ್ಷಣಾ ಪಡೆ ಒಂದು ಗೋ ಹತ್ಯೆ ಬೆಂಗಳೂರಲ್ಲಿ ಆಗಲ್ಲ, ಆ ತರ ರಕ್ಷಣೆ ಮಾಡ್ತೀವಿ. ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಪುನೀತ್ ಗೌಡ, ರಾಷ್ಟ್ರ ರಕ್ಷಣಾ ಪಡೆಯ ಪೂರ್ಣಾವಧಿ ಕಾರ್ಯಕರ್ತ ಮಾತಾಡ್ತಾ ಇದ್ದೀನಿ. ಏನು ಈ 3 ಗಾಡಿಗಳು ಕಾಣ್ತಿದೆಯಲ್ಲ, ಈ 3 ಗಾಡಿಗಳು ತುಂಬಾನು ಕೂಡ ಗೋಗಳಿದೆ. ಮಾಹಿತಿ ಇತ್ತು, ಮಾಹಿತಿ ಮೇರೆಗೆ ಗಾಡಿಗಳನ್ನ ಹಿಡ್ದು ನೋಡಿದಾಗ ಗಾಡಿಗಳು ತುಂಬಾ ಗೋಗಳು ತುಂಬಿತ್ತು. ಅದನ್ನ 112ಗೆ ಕರೆ ಮಾಡಿ ಗಾಡಿಗಳನ್ನ ಪೊಲೀಸ್ ಸ್ಟೇಷನ್ ಹತ್ರ ತಂದಿದ್ದೀವಿ. ಮತ್ತೆ ಇನ್ನೊಂದು ವಿಚಾರವನ್ನ ಹೇಳ್ಬೇಕು, ಈ ರೋಡಲ್ಲಿ ಚಿಕ್ಕಬಳ್ಳಾಪುರದ ಹತ್ರ, ಹೊಸಕೋಟೆ ಹತ್ರ, ಸೂಲಿಬೆಲೆ ಹತ್ರ ಬಂದ್ರೆ ಗಾಡಿಗಳಲ್ಲಿ ಗೋರಕ್ಷಕರನ್ನ ಬುದ್ಧಿ ಸಾಯಿಸ್ತೀನಿ ಅಂತ ಏನೋ ಮಾತಾಡಿದ್ರಂತೆ. ಗಾಂಡುಗಳ ಇನ್ನೊಮ್ಮೆ ಗೋರಕ್ಷಕರ ತಂಟೆಗೆ ಬಂದು ನೋಡಿ, ಗೋರಕ್ಷಕ ಗಾಡಿ ಮುಟ್ಟು ನೋಡಿ. ಈ ಜಾಗದಲ್ಲಿ 3 ಗಾಡಿ ನಿಂತಿದೆಯಲ್ಲ, ಆ ಜಾಗದಲ್ಲಿ 100 ಗಾಡಿ ಹಿಡಿದು ನಿಲ್ಲಿಸ್ತೀವಿ. ಏನ್ ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಈ ಗಾಡಿ ತುಂಬಾ 25 ಗೋವುಗಳನ್ನ ರಕ್ಷಣೆ ಮಾಡಿದೆ. ಈ ಗೋವುಗಳನ್ನ ರಕ್ಷಣೆ ಮಾಡಿ ಗೋಶಾಲೆಗೆ ಬಿಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದೀವಿ. 112ಗೆ ಫೋನ್ ಮಾಡಿ FIR ಆಗಿದೆ. ಗೋಶಾಲೆಗೆ ಬಿಟ್ಟು ನಿಮ್ಗೆ ವಿಡಿಯೋನ ಹಾಕ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಶ್ರೀರಾಮ್. ಸ್ನೇಹಿತರೆ, ಒಟ್ಟು 3 ಗಾಡಿಗಳಿಂದ 24ಕ್ಕೂ ಹೆಚ್ಚು ಕಸಾಯಿಖಾನೆಗೆ ಹೋಗ್ತಾ ಇದ್ದಂಥ ಆ ಗೋವುಗಳನ್ನು ರಕ್ಷಣೆ ಮಾಡಿ ಗೋಶಾಲೆಗೆ ಬಿಡಲಾಗಿದೆ. ಯಾರು ಅದೆಷ್ಟೇ ಅಪಪ್ರಚಾರ ಮಾಡಲಿ, ರಾಷ್ಟ್ರ ರಕ್ಷಣಾ ಪಡೆಯ ಈ ವೀರ ಕಾರ್ಯಕರ್ತರ ಜೊತೆಗೆ ನೀವು ನಿಲ್ಲಿ. ಅದೆಷ್ಟು ಹಿಂಸಾತ್ಮಕವಾಗಿ ಅದನ್ನು ತಗೊಂಡು ಹೋಗ್ತಿರ್ತಾರೆ ಅಂತ ಅಂದರೆ ನಿಜಕ್ಕೂ ಬಹಳ ನೋವಾಗುತ್ತೆ. ಅಲ್ಲೊಂದು ಎತ್ತು ಕೆಳಗಡೆ ಬಿದ್ದಿದೆ, ಕಾಣಿಸ್ತಾ ಇದೆಯಾ? ಅದೆಷ್ಟು ಹಿಂಸೆ ಅನುಭವಿಸ್ತಾ ಇರ್ಬೋದು. ಉಸಿರಾಡೋದಕ್ಕೆ ಕೂಡ ಜಾಗ ಇಲ್ಲ. ಉಳಿದ ಎತ್ತುಗಳು ಅದನ್ನು ತುಣಿತಾ ಇದ್ದಾವೆ. ಹಗ್ಗ ಕಟ್ಟಲಾಗಿದೆ. ಮೂಗು, ಬಾಯಿ, ತಲೆ ಎಲ್ಲವನ್ನೂ ಕೂಡ ಹಗ್ಗದಿಂದ ಕಟ್ಟಲಾಗಿದೆ. ಯಾವುದು ನಮಗಾಗಿ ಜೀವನ ಮಾಡಿತ್ತೋ, ನೇಗಿಲ ಎಳೆದು ಉತ್ತು ಬಿತ್ತು ಬೆಳೆ ಬೆಳೆದು ಕೊಟ್ಟಿತ್ತೋ, ಆ ಗೋವಿನ ಕೊನೆಯ ಕ್ಷಣ ನಿಜಕ್ಕೂ ಕೂಡ ಬಹಳ ನೋವನ್ನು ತರಿಸುತ್ತೆ. ಕೊನೆಗೂ ಇಡೀ ರಾಷ್ಟ್ರ ರಕ್ಷಣಾ ಪಡೆಯ ತಂಡ ಆ ಗೋವುಗಳನ್ನು ರಕ್ಷಣೆ ಮಾಡಿ ಗೋಶಾಲೆಗೆ ತಂದು ಬಿಟ್ಟಾಗ, ಆ ಗೋಶಾಲೆಯಲ್ಲಿ ಗೋವುಗಳನ್ನು ಇಳಿಸುವಾಗ ಆ ಗೋವುಗಳು ಇದ್ದ ಪರಿಸ್ಥಿತಿಯನ್ನು ನೋಡಿ ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಡ ಬಹಳ ನೋವನ್ನು ಅನುಭವಿಸಿದ್ದಾನೆ. செய்தி கேட்டு சாகாமத்தான் நிக்கிறேன், நான் சாகாமத்தான் நிக்கிறேனே. ஆராரோ 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 ஆரீரோ ஏ மகனே, சாமிக்கும் கண்ணில்லையா? வயித்துல சுமந்த புள்ள கயித்துல தொங்கும் முன்னே தாலாட்டு பாடிடவா நான் வந்தேன், தாலாட்டு பாடிடவா நான் வந்தேன். உத்தமனா பிறந்ததால உனக்கு இந்த நிலைமையடா, புருஷனும் கலங்குத